ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ದ್ವಾದಶಿ ತಿಥಿ, ಸ್ವಾತಿ ನಕ್ಷತ್ರ, ಮಂಗಳವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದಂಡ, ಟೋಯಿಂಗ್ ವಿರುದ್ಧ ಕ್ಯಾಬ್ ಚಾಲಕರ ಬಂಡಾಯ, ಹೊಸ ದಂಡ ನೀತಿ ವಿರೋಧಿಸಿ ಏರ್ಪೋರ್ಟ್ ಟ್ಯಾಕ್ಸಿ ಸ್ಟಾಪ್, ಸಾದಹಳ್ಳಿ ಟೋಲ್ ಬಳಿ ರಸ್ತೆ ತಡೆ, ಪರಿಸ್ಥಿತಿ ನಿಯಂತ್ರಿಸಲು ಲಘು ಲಾಠಿ ಚಾರ್ಜ್. ಶಾಲಾ ಅನುದಾನ ಹಂಚಿಕೆ ಪ್ರಶ್ನೆ: ವಿಧಾನಸಭೆಯಲ್ಲಿ ಶಿಕ್ಷಣ ಸಚಿವರು ಗಲಿಬಿಲಿ. ಉರ್ದು ಶಾಲೆಗಳಿಗೆ 400 ಕೋಟಿ ಕೊಟ್ಟಿದ್ದೀರಾ, ಉಳಿದ ಶಾಲೆಗಳಿಗೆ ಯಾಕೆ ಕೊಟ್ಟಿಲ್ಲ ಎಂಬ ಪ್ರಶ್ನೆಗೆ ತಬ್ಬಿಬ್ಬಾದ ಸಚಿವ ಮಧು ಬಂಗಾರಪ್ಪ. ಹಾಸನ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ, ಸಭೆ ನಡೆಯುವಾಗಲೇ ಡಿಸಿಗೆ ಬಾಂಬ್ ಇಮೇಲ್, ಪೊಲೀಸರಿಗೆ ಮಾಹಿತಿ. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳ ಶೋಧ ಕಾರ್ಯ ಪೂರ್ಣ, ಯಾವುದೇ ಸ್ಫೋಟಕ ವಸ್ತುಗಳು ಪತ್ತೆಯಾಗಿಲ್ಲ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ದ್ವೇಷ ಭಾಷಣ ತಡೆಯುವ ಹೆಸರಿನಲ್ಲಿ ರಾಜ್ಯ ಸರ್ಕಾರ ತರಲು ಹೊರಟಿರುವ ಕಾಯ್ದೆ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸುವ ಪ್ರಯತ್ನ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದರು. ಈ ಸಂಬಂಧ ಮಾತನಾಡಿದ ಅವರು, ಸರ್ಕಾರ ಮಂಡಿಸುತ್ತಿರುವ ಬಿಲ್ ಪ್ರಜಾಸತ್ತಾತ್ಮಕ ಧ್ವನಿಯನ್ನು ಕುಗ್ಗಿಸುವ ಉದ್ದೇಶ ಹೊಂದಿದೆ ಎಂದು ಆರೋಪಿಸಿದರು. ವಿರೋಧ ಪಕ್ಷದ ನಾಯಕರ ಅಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕನ್ನು ಕಿತ್ತುಕೊಳ್ಳುವ ಯಾವುದೇ ಪ್ರಯತ್ನವನ್ನು ನಾವು ಒಪ್ಪುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ದ್ವೇಷ ಭಾಷಣದ ಹೆಸರಿನಲ್ಲಿ ರಾಜಕೀಯ ಪ್ರತೀಕಾರಕ್ಕೆ ಕಾನೂನು ಬಳಸಲಾಗುತ್ತಿದೆ ಎಂದರು. ಇಂತಹ ಬಿಲ್ ಮೂಲಕ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸಲು ಸಾಧ್ಯವಿಲ್ಲ ಎಂದು ಎಚ್.ಡಿ. ಕುಮಾರಸ್ವಾಮಿ ಎಚ್ಚರಿಕೆ ನೀಡಿದರು. ಈಗ ಇಲ್ಲೇನೋ ದ್ವೇಷ ಭಾಷಣಕ್ಕೆ ಏನೋ ಒಂದು ಬಿಲ್ ತರ್ತವ್ರಲ್ಲ, ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಅಲ್ಲೇನೋ ಒಂದು ಪ್ರಧಾನಮಂತ್ರಿಗಳ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸ್ವಲ್ಪ ಅದನ್ನು ಅರ್ಥ ಮಾಡ್ಕೋಬೇಕು. ಇವರು ಇಲ್ಲಿ ತರ್ತಾ ಇರತಕ್ಕಂಥ ಈ ಬಿಲ್ಲು ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸ್ಲಿಕ್ಕೆ, ಅದನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ಆಗಲ್ಲ. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅನಗ ಗೋಲ್ಡ್ ಕಂಪನಿ ಗ್ರಾಹಕರ ಚಿನ್ನ ಹಾಗೂ ಹಣದೊಂದಿಗೆ ಪರಾರಿಯಾದ ಆರೋಪ ಎದುರಿಸುತ್ತಿದೆ. ಕಷ್ಟಕಾಲದಲ್ಲಿ ನೆರವಾಗಲಿದೆ ಎಂಬ ನಂಬಿಕೆಯಿಂದ ಚಿನ್ನ ಗಿರವಿ ಇಟ್ಟಿದ್ದ ಸುಮಾರು 70ಕ್ಕೂ ಹೆಚ್ಚು ಮಂದಿ ವಂಚನೆಗೆ ಒಳಗಾಗಿದ್ದಾರೆ ಎನ್ನಲಾಗಿದೆ. 3ರಿಂದ 4 ಕೆಜಿ ಚಿನ್ನ ಕಂಪನಿ ವಶದಲ್ಲಿತ್ತು ಎಂದು ಸಂತ್ರಸ್ತರು ದೂರಿದ್ದಾರೆ. ಕಚೇರಿ ಖಾಲಿ ಮಾಡಿಕೊಂಡು ಕಂಪನಿ ಪರಾರಿಯಾದ ಹಿನ್ನೆಲೆಯಲ್ಲಿ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಶ್ನಿಸಿದ ಗ್ರಾಹಕರಿಗೆ ಸಿಬ್ಬಂದಿಗಳು ನಿಂದನೆ, ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ತಪ್ಪಿತಸ್ಥರನ್ನು ಬಂಧಿಸಿ ನ್ಯಾಯ ಒದಗಿಸುವಂತೆ ಸಂತ್ರಸ್ತರು ಆಗ್ರಹಿಸಿದ್ದಾರೆ. ನಾನು ಅನಗ ಗೋಲ್ಡ್ ಕಂಪ್ನಿಲಿ ಒಡವೆ ಮಡಗಿದ್ದೀನಿ ಸರ್. ನಂದು 64 ಗ್ರಾಮು. ಅಂದರೆ ನಾವು ಮಾಮೂಲಿ ಎಲ್ಲ ಕೆಲಸ ಮಾಡ್ಕೊಂಡಿರ್ತಿದ್ವಿ. ಒಂದಿನ ಕಾಲ್ ಬಂತು, ಯಾರು ಏನು ಅಂತ ಕೇಳಿದ್ಕೆ ಈ ಥರ ಅನಗ ಗೋಲ್ಡ್ ಕಂಪ್ನಿಯಿಂದ ಬೇರೆ ಎಲ್ಲೇ ಒಡವೆ ಮಡಗಿದ್ರು ನಾವು ಬಿಡಿಸ್ಕೊಂಡು ನಿಮ್ದು ಏನಿದೆ 60% ಇದು ಮಾಡ್ತೀವಿ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ದೆಲ್ಲ ಒಡವೆಗಳು ಮಡಗಿದ್ದೆಲ್ಲ ತೊಗೊಂಡು ಅವ್ರಿಗೆ ತೋರಿಸಿದ್ವಿ. ಮಾಮೂಲಿ ವಾಟ್ಸಪ್ಪಲ್ಲೇ ಮಾಡಿದ್ದು. ಆ ಥರ ಎಲ್ಲ ಮಾಡಿದ್ದಕ್ಕೆ ಸರಿ ಅಂದ್ಬಿಟ್ಟು ನಾಳೆಗೆಲ್ಲ ಅಮೌಂಟ್ ಎಲ್ಲ ತೊಗೊಂಡು ಸೇಟು ಅಂಗಡಿಲಿ ಮತ್ತು ಬ್ಯಾಂಕಲ್ಲಿ ಎಲ್ಲ ಮಡಗಿದ್ದೆಲ್ಲ ಎಲ್ಲ ಬಿಡಿಸ್ಕೊಂಡು ತೊಗೊಂಡೋದ್ರು. ತೊಗೊಂಡೋಗಿ ಆಮೇಲೆ ಒಂದು 6 ತಿಂಗಳಾದ್ಮೇಲೆ ಆ ಬಡ್ಡಿ ಕಟ್ಟಕ್ಕೆ ಅಂತ ಹೋದ್ವಿ. ಬಡ್ಡಿ ಕಟ್ಟಕ್ಕೆ ಅಂತ ಹೋಗಿದ್ದಿನ ಎಲ್ಲ ಅಮೌಂಟು ಕಟ್ಟಕ್ಕೆ ಅಂತಲೇ ಹೋದ್ವಿ, ಕಟ್ಬಿಟ್ಟು ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು. ಸಡನ್ನಾಗಿ ಆಮೇಲೆ ಇನ್ನೊಂದು ಚೀಟಿ ತಗೊಬಿಟ್ಟು 15ರಿಂದ 30 ದಿನ ಬೇಕಾಗುತ್ತೆ ನಿಮ್ಮ ಒಡವೆ ಏನೇ ಬಿಡಿಸ್ಕೋಬೇಕಾಗಿದ್ರು. ಸರಿ ಅಂದ್ಬಿಟ್ಟು 1 ಲಕ್ಷನೂ ಅಮೌಂಟು ಕಟ್ಟಿದ್ವಿ. ಅದಾದ್ಮೇಲೆ ಒಂದು 3-4 ದಿನ ಬಿಟ್ಟು ಬನ್ನಿ, ಹಿಂಗೆ ಅರ್ಜೆಂಟ್ ಇದೆ, ಸ್ವಲ್ಪ ಮದುವೆಗಿದ್ವಿ, ಅದು ಇದು ಅಂತ ಇದೆ, ಅರ್ಜೆಂಟ್ ಇದೆ ಅಂತ ಹೇಳಿದೆ. ಒಂದು 3-4 ದಿನ ಬಿಟ್ಟು ಬನ್ನಿ ಅಂತಂದ್ರು. ಆಮೇಲೆ ಹೋಗ್ತಾನೆ ಇದ್ದೀವಿ. ಡೈಲಿ ಹೋದರೆ ಪೋಸ್ಟರು, ಇವತ್ತು ರಜಾ ಇದೆ, ಇವತ್ತು ಅಮಾವಾಸ್ಯೆ ಇದೆ, ಇವತ್ತು ಹುಣ್ಣಿಮೆ ಇದೆ, ಇನ್ನೊಂದು ವಾರ ಬಿಟ್ಟು ಫೋನ್ ಮಾಡ್ತೀವಿ, ಇನ್ನೊಂದು ವಾರ ಬಿಟ್ಟು ಇದು ಮಾಡ್ತೀವಿ. ನಾವು ಒಂದು ವಾರ ತನಕನೂ ಎಲ್ಲ ನೋಡ್ಕೊಂಡೇ ಬಂದ್ವಿ. ಆಮೇಲೆ ನೋಡಿದ್ರೆ ಫೋನು ಎತ್ತುತ್ತಾ ಇಲ್ಲ. ಅಲ್ಲಿ 3 ಜನ ಇದಾಗಿದ್ದು ಸ್ಟಾರ್ಟಿಂಗು, ಪ್ರವೀಣು, ಮಂಜುಳಾ ಮತ್ತು ಶ್ರೀಲಕ್ಷ್ಮಿ ಅಂತ ಇವ್ರು 3 ಜನ. ಇವ್ರು 3 ಜನನೇ. ಇವರು ಪ್ರವೀಣು ಅಬ್ಸ್ಟ್ಯಾಂಡ್ ಆದಾಗ ಇವರಿಬ್ರು ಮಾತಾಡಿದ್ದು, ಹೆಂಡತಿ ಮತ್ತು ಇವ್ರ ಅಕ್ಕ ಅಂದ್ಬಿಟ್ಟು ಇವರಿಬ್ರು ಇದು ಮಾಡಿದ್ರು. ಅವ್ರೇನು ಹೇಳಿದ್ರು, ನಿಮ್ದು ಏನೇ ಆದ್ರೂ ಇವರು ಸ್ವಲ್ಪ ಶ್ರೀಲಕ್ಷ್ಮಿ ಅನ್ನೋ ಸ್ವಲ್ಪ ಓವರಾಗಿ ಇದು ಮಾತಾಡಿದ್ರು. ಯಾರೇ ಗಂಡಸರು ಇರಲಿ, ಯಾರೇ ಹೆಂಗಸರು ಮಾತಾಡಲಿ, ಅಲ್ಕಾಲ್ಗಾಮದಲ್ಲಿ ಬೈಯೋರು, ನೀವು ಯಾರೋ ಮಾತಾಡೋಕೆ ನಮಗೆ ಮಾಡಿದ್ರು ಫೋನು. ನಾನು ಸಿದ್ದರಾಮಯ್ಯನ ಹತ್ರ ಇದ್ದೀನಿ, ನಾನು ಅವ್ರ ಹತ್ರ ಇದ್ದೀನಿ, ನಾನು ಇವ್ರ ಹತ್ರ ಇದು ಮಾಡಿದ್ದೀನಿ ಅನ್ಕೊಂಡು. ಶ್ರೀಲಕ್ಷ್ಮಿ ಅಂತ ಇದ್ದವಳು ತುಂಬ ಒರಟಾಗಿ ಮಾತಾಡೋದು. ಯಾರೇ ಗಂಡಸರು ಕಾಲ್ ಮಾಡಿ ಮುಚ್ಕೊಂಡ್ಬಿಡ್ಗೋ ಫೋನು, ಹಂಗೆ ಮಾಡ್ಗೋ ಹಿಂಗೆ ಮಾಡ್ಗೋ ಅಂತ ಈ ಥರ ಉಲ್ಟಾ ಸೀದಾ ಮಾತುಗಳು ಮಾತಾಡೋರು. ಸರಿ ಎಲ್ಲ ಕೇಳಿದ್ವಿ. ಎಲ್ಲ ಕೇಳಿದಾಗ್ಲೂ ಏನು ಹೇಳಿದ್ರು ಅಂದರೆ, ನಿಮ್ಗೆ ಯಾವಾಗ ಬೇಕೋ ಅವಾಗ ಬಂದು ಬಿಡಿಸ್ಕೊಳ್ಳಿ, 3 ತಿಂಗಳ ತನಕ ಒಟ್ಟು ಟೈಮು ನಮ್ಮದು. 3 ತಿಂಗಳಾದ್ಮೇಲೆ ನೀವು ಇವತ್ತೇ ಬಂದು ಬಿಡಿಸ್ಕೊಂಡ್ರು ಇವತ್ತೇ ಬಿಡಿಸ್ಕೋಬೋದು ಅಂತಾನು ಎಲ್ಲ ಹೇಳಿದ್ರು. ಸರಿ ಅಲ್ಲ ಅಂದ್ಬಿಟ್ಟು ಆಮೇಲೆ ಬೇರೆ ಕಡೆಗಿಂತ ಕಂಪೇರ್ ಮಾಡಿದ್ರೆ 20% ಇಲ್ಲಿ ಕಮ್ಮಿ ಇತ್ತು. ಇದಕ್ಕೋಸ್ಕರ ತೊಗೊಬಂದು ಇಲ್ಲೂ ಮಡಗಿದ್ವಿ ನಾವು. ಮಡಗಿ ಅದಾದ್ಮೇಲೆ ಒಂದು 3-4 ತಿಂಗಳಾದ್ಮೇಲೆ ತೊಗೊಬಂದು ಬಿಡಿಸ್ಕೊಳ್ಳೋಣ ಒಟ್ಟಿಗೆ ಅಮೌಂಟ್ ಎಲ್ಲ ತೊಗೊಬಂದ್ವಿ. ಅಮೌಂಟ್ ತೊಗೊಂಡು ಮಾಡಿದ ತಕ್ಷಣ ಇಲ್ಲ, ನೀವು ಇನ್ನೂ 20 ದಿನ ಕಾಯಬೇಕು ಅಂದರು. ಒಂದು 6 ತಿಂಗಳು ಇರಿ ಸರ್, ಒಂದು 3 ತಿಂಗಳು ಇರಿ, ಹಿಂಗೆ ಸ್ವಲ್ಪ ಪೊಲೀಸ್ನವರೇ ಒಡವೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಇದು ಏನೂ ಆಗಿಲ್ಲ, ನಿಮ್ಮ ಒಡವೆಗಳೆಲ್ಲ ಫುಲ್ ಸೇಫ್ ಆಗಿದೆ ಅಂತೆಲ್ಲ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಎಲ್ಲ ಅವ್ರಿಗೆ ತುಂಬ ರಿಕ್ವೆಸ್ಟ್ ಮಾಡೋಷ್ಟು ಎಲ್ಲ ಮಾಡಿದ್ವಿ. ಹಂಗೆಲ್ಲ ಮಾಡಿದ್ರು, ಅವ್ರೇನು ಇದು ರಿಸೀವೇ ಮಾಡಲಿಲ್ಲ.
ಹಿಂಗೆ ಮಾಡಿಸ್ತೀವಿ ಅಂತ ಎಲ್ಲ ಹೇಳಿದ್ರು. ಅದಾದ್ಮೇಲೆ ಸರಿ ಅಂದ್ಬಿಟ್ಟು ನಾವು ಕಾಯಿದ್ವಿ. ಆಮೇಲೆ ಇದು ಮಾಡಿದ್ರೆ ಆಮೇಲೆ ಶ್ರೀಲಕ್ಷ್ಮಿ ಸಿಗಾಕೊಂಡ್ರು. ಅವ್ರ ಕಾಂಟ್ಯಾಕ್ಟ್ ಸಿಕ್ತಲ್ಲ ಅಂದ್ಬಿಟ್ಟು ಅವ್ರಿಗೆ ಮಾಡಿದ್ರೆ ಅವರು ತುಂಬ ಅಲ್ಕ ಮಾತು ಹೆಂಗ್ಸು ಸರ್. ಆಲ್ಮೋಸ್ಟ್ 1.5 ವರ್ಷ ಆಯಿತು ಸರ್. ಲಾಸ್ಟ್ ಜನವರಿಗೆ, ಅದಕ್ಕೂ ಮುಂಚೆ ನಾವು ಒಡವೆ ಮಡಗಿದ್ದು. ಜನವರಿಲಿ ಹೋಗಿ ಅಮೌಂಟ್ ಕಟ್ಟಿದ್ವಿ ಹಿಂಗೆ ಬಿಡಿಸ್ತೀನಿ ಅಂತ ಅಂದಾಗ. ಆಮೇಲೆ ಅಮೌಂಟ್ ಕಟ್ಟಿದ್ರು ಅದರಿಂದ ಏನು ರೀಸನ್ ಇಲ್ಲ, ಮಾಡ್ಕೊಡ್ತೀನಿ ಬರೀ ಇಷ್ಟೇ ಇದು ಮಾಡ್ಕೊಂಡೇ ತಳ್ಕೊಂಡೇ ಬಂದರು. ಈಗ ಒಂದು 6 ತಿಂಗಳಿಂದ ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಎಲ್ಲ ಇಲ್ಲಿ ಮಂಜುನಾಥ್ ಅಂತ ಅವ್ರೊಬ್ರದ್ದು ಮಾತ್ರ ಕಂಪ್ಲೇಂಟ್ ತೊಗೊಂಡ್ರು. ನಮ್ದು ಇನ್ನು ಮಿಕ್ಕಿದವ್ರದೆಲ್ಲ ನಿಮ್ದು ಅವ್ರ ಜೊತೆ ಸೇರಿಸ್ತಾ ಇದ್ದೀವಿ. 23 ಜನ ಟೋಟಲ್ ಆಗಿ ಒಡವೆ ಮಡಗಿದ್ದಾರೆ ಅಂತ ಗೊತ್ತಾಗಿದೆ. ಟೋಟಲ್ಲು 2 kg 3 kg ಚಿನ್ನ ಇದೆ ಅಂತಾನೂ ಗೊತ್ತಾಗಿದೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಜಿಲ್ಲಾಧಿಕಾರಿ ಕಚೇರಿಗೆ ಇಮೇಲ್ ಮೂಲಕ ಹುಸಿ ಬಾಂಬ್ ಬೆದರಿಕೆ ಬಂದ ಘಟನೆ ಆತಂಕ ಮೂಡಿಸಿದೆ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಸಭೆ ನಡೆಸುತ್ತಿದ್ದ ವೇಳೆ ಅನಾಮಧೇಯರಿಂದ ಕಚೇರಿಯಲ್ಲಿ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಇಮೇಲ್ ಬಂದಿದೆ. ತಕ್ಷಣವೇ ಜಿಲ್ಲಾಧಿಕಾರಿಗಳು ಪೊಲೀಸರಿಗೆ ಮಾಹಿತಿ ನೀಡಿದರು. ಕೂಡಲೇ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಹಾಗೂ ಅಗ್ನಿಶಾಮಕ ದಳಗಳು ಸ್ಥಳಕ್ಕೆ ಆಗಮಿಸಿ ಸಂಪೂರ್ಣ ಶೋಧ ಕಾರ್ಯ ನಡೆಸಿದವು. ಕಚೇರಿ ಆವರಣವನ್ನು ಖಾಲಿ ಮಾಡಿಸಿ ಭದ್ರತಾ ಕ್ರಮಗಳನ್ನು ಕಟ್ಟುನಿಟ್ಟುಗೊಳಿಸಲಾಯಿತು. ಪರಿಶೀಲನೆಯ ಬಳಿಕ ಯಾವುದೇ ಸ್ಫೋಟಕ ವಸ್ತುಗಳು ಪತ್ತೆಯಾಗಿಲ್ಲ. ಈ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಇಮೇಲ್ ಕಳುಹಿಸಿದವರ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಮಠಸಾಗರ ಗ್ರಾಮದ ಬಳಿ ಮಂಗಳೂರಿಗೆ ಸಾಗುತ್ತಿದ್ದ ಕಂಟೈನರ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಘಟನೆ ನಡೆದಿದೆ. ತೀವ್ರ ಇಳಿಜಾರಿನಲ್ಲಿ ಸಾಗುತ್ತಿದ್ದ ವೇಳೆ ಬ್ರೇಕ್ ಫೇಲ್ ಆಗಿದ್ದು ಅಪಘಾತಕ್ಕೆ ಕಾರಣವೆಂದು ಚಾಲಕ ತಿಳಿಸಿದ್ದಾರೆ. ಅಪಘಾತದ ವೇಳೆ ಕಂಟೈನರ್ ರಸ್ತೆ ಪಕ್ಕಕ್ಕೆ ಉರುಳಿದ್ದು ಅದೃಷ್ಟವಶಾತ್ ಚಾಲಕ ಯಾವುದೇ ಗಂಭೀರ ಗಾಯಗಳಿಲ್ಲದೆ ಪಾರಾಗಿದ್ದಾರೆ. ಘಟನೆಯಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತು. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರೇನ್ ಮೂಲಕ ಕಂಟೈನರ್ ತೆರವುಗೊಳಿಸಲಾಯಿತು. ದೊಡ್ಡ ಅನಾಹುತ ತಪ್ಪಿದ ಹಿನ್ನೆಲೆಯಲ್ಲಿ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದು ಅಪಘಾತದ ಕುರಿತು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಏನು ಏಟ ಇಲ್ವಲ್ಲ, ಅದಕ್ಕೆ ಖುಷಿ ಪಡಬೇಕು. ಓ, ಭೈರಪುರನಾ? ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಿಜುವಳ್ಳಿಯಲ್ಲಿ ಯುವತಿಯ ಮೇಲೆ ನಡೆದ ಅಮಾನವೀಯ ಹಲ್ಲೆ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಯುವತಿಯನ್ನು ದರದರನೆ ಎಳೆದು ಹೇಯವಾಗಿ ವರ್ತಿಸಿರುವ ಘಟನೆಗೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಪ್ರಶ್ನೆ ಮಾಡಿದ ಯುವತಿಯ ತಾಯಿ ಸಾಬಿರಾ ಅವರ ಮೇಲೆಯೂ ಹಲ್ಲೆ ನಡೆಸಲಾಗಿದೆ ಎನ್ನಲಾಗಿದೆ. ಮಹಿಳೆಯರು ಎಂಬುದನ್ನು ಪರಿಗಣಿಸದೆ ಅರುಣ್, ಮನು ಹಾಗೂ ಮಂಜ ಎಂಬವರು ರೌಡಿಗಳಂತೆ ವರ್ತಿಸಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಘಟನೆ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಮೇಲೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿದೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಜಾರಿಗೆ ತಂದಿರುವ ಹೊಸ ದಂಡ ನೀತಿ ವಿರೋಧಿಸಿ ಏರ್ಪೋರ್ಟ್ ಟ್ಯಾಕ್ಸಿ ಹಾಗೂ ಕ್ಯಾಬ್ ಚಾಲಕರು ಭಾರೀ ಪ್ರತಿಭಟನೆ ನಡೆಸಿದರು. ಸಾದಹಳ್ಳಿ ಟೋಲ್ ಬಳಿ ರಸ್ತೆ ತಡೆ ನಡೆಸಿದ ಚಾಲಕರು ಏರ್ಪೋರ್ಟ್ ಟ್ಯಾಕ್ಸಿ ಸೇವೆ ಸ್ಥಗಿತಗೊಳಿಸಿದರು. ಹೋರಾಟ ತೀವ್ರವಾಗುತ್ತಿದ್ದಂತೆ ಪೊಲೀಸರು ಲಘು ಲಾಠಿ ಚಾರ್ಜ್ ನಡೆಸಿ ಪ್ರತಿಭಟನೆಯನ್ನು ನಿಯಂತ್ರಿಸಿದರು. ಈ ವೇಳೆ ಚಾಲಕರ ಸಂಘದ ಮುಖಂಡ ನಾರಾಯಣಸ್ವಾಮಿ ಅವರನ್ನು ಪೊಲೀಸರು ವಶಕ್ಕೆ ಪಡೆದರು. ನಿಲುಗಡೆ ಅವಧಿ ಮೀರಿದರೆ ದಂಡ ಮತ್ತು ಟೋಯಿಂಗ್ ನಿಯಮದಿಂದ ಜೀವನೋಪಾಯಕ್ಕೆ ತೊಂದರೆ ಆಗುತ್ತಿದೆ ಎಂದು ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದರು. ದಂಡ ನೀತಿ ಹಿಂಪಡೆಯುವಂತೆ ಒತ್ತಾಯಿಸಿದರು.
ವಿಧಾನಸಭೆಯಲ್ಲಿ ಉರ್ದು ಶಾಲೆಗಳಿಗೆ 400 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂಬ ಆರೋಪದ ಕುರಿತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಗೊಂದಲಕ್ಕೀಡಾದ ಘಟನೆ ನಡೆದಿದೆ. ಆರ್ಟಿ ಅಡಿಯಲ್ಲಿ ಶಿಕ್ಷಣ ಪಡೆಯುತ್ತಿರುವ ಮಕ್ಕಳಿಗೆ ಅನುದಾನ ಯಾಕಿಲ್ಲ, ಇತರೆ ಶಾಲೆಗಳಿಗೆ ಯಾಕೆ ಹಣ ನೀಡಲಾಗಿಲ್ಲ ಎಂದು ಶಾಸಕರೊಬ್ಬರು ಪ್ರಶ್ನಿಸಿದರು. ತಮ್ಮ ಬಳಿ ದಾಖಲೆಗಳಿವೆ ಎಂದು ಶಾಸಕರು ಸ್ಪಷ್ಟಪಡಿಸಿದಾಗ ಸಚಿವರು ತಕ್ಷಣ ಉತ್ತರಿಸಲು ಅಸಮರ್ಥರಾದರು. ಪ್ರಶ್ನೆಗೆ ಉತ್ತರಿಸಲು ಸಮಯ ಬೇಕು ಎಂದು ಸಚಿವ ಮಧು ಬಂಗಾರಪ್ಪ ಸದನದಲ್ಲಿ ಹೇಳಿದರು. ಈ ಬೆಳವಣಿಗೆ ವಿಧಾನಸಭೆಯಲ್ಲಿ ಚರ್ಚೆಗೆ ಕಾರಣವಾಗಿ ಸರ್ಕಾರದ ಅನುದಾನ ಹಂಚಿಕೆ ನೀತಿಯನ್ನು ತೀವ್ರವಾಗಿ ಪ್ರಶ್ನಿಸುವಂತೆ ಮಾಡಿದೆ. ಈಗ ಉರ್ದು ಶಾಲೆಗಳಿಗೆ 400 crores ಅನ್ನ ನೀವು ಆಲ್ರೆಡಿ ಕೊಟ್ಟಿದ್ದೀರಾ, ಆದ್ರೆ ಈ ಶಾಲೆಗಳಿಗೆ ಯಾಕೆ ಕೊಟ್ಟಿಲ್ಲ ಮಾನ್ಯ ಸಚಿವರೇ? ನಮ್ಮ ಕನ್ನಡ ಶಾಲೆ ಮಕ್ಕಳಿಗೆ ಉರ್ದು ಶಾಲೆಗಳಿಗೆ 400, ನನಗೆ ವಿರೋಧ ಇಲ್ಲ, ಕೊಟ್ಟಿದ್ದೀರಿ, ನೀವು ಅಮೌಂಟ್ ಕೊಟ್ಟಿದ್ದೀರಾ, 400 crores ಕೊಟ್ಟಿದ್ದೀರಾ, ನೀವು ಆದೇಶನೂ ಇದೆ ನನ್ನ ಕಡೆ, 400 crores ಕೊಟ್ಟಿದ್ದೀರಾ. ಆದರೆ RTE ಮಕ್ಕಳಿಗೆ ಕೊಟ್ಟಿಲ್ಲ. ಇದ್ರ ಬಗ್ಗೆ ಮಾನ್ಯ ಸಚಿವರು ಕೊಡಬೇಕಾಗ್ತದೆ. ಏನಂದ್ರೆ ಇಟ್ ವಿಲ್ ಬಿ ದುಡ್ಡು, ಅದು ಪ್ರಿಂಟೆಡ್ ಏನು ಅಂತ ಹೇಳಿ ಅದೊಂದು ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ನಾನು. ನಾನೇನಂದ್ರೆ ಮಾನ್ಯ ಅಧ್ಯಕ್ಷ ಅವ್ರಿಗೆ ಏನೇನು ಬರ್ಬೇಕು, ಇಟ್ಸ್ ಆಲ್ RR ರಿಲೇಟೆಡ್. ನಾನು ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೀನಿ, RR ರಿಲೇಟೆಡ್ ಬಿಟ್ರೆ ಮತ್ತಿನ್ನೇನಿಲ್ಲ. ಈ ಪ್ರಿಂಟೆಡ್ ಏನಿದೆ ಅದನ್ನ ಕರೆಕ್ಟಾಗಿ ತಿಳ್ಕೊಂಡು ನಾನು ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ವಿಧಾನಸಭೆಯಲ್ಲಿ ಶಬ್ದ ಮಾಲಿನ್ಯ ವಿಷಯವಾಗಿ ಶಾಸಕರೊಬ್ಬರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ತಮ್ಮ ಮನೆ ಹಿಂದೆ ಮಸೀದಿ ಇದ್ದು ಬೆಳಗಿನ ಜಾವ ಅಜಾನ್ ಧ್ವನಿಯಿಂದ 86 ವರ್ಷದ ತಂದೆಗೆ ತೊಂದರೆ ಆಗುತ್ತಿದೆ ಎಂದು ಹೇಳಿದರು. ಸುತ್ತಮುತ್ತಲ ನಿವಾಸಿಗಳಿಗೂ ಸಮಸ್ಯೆ ಎದುರಾಗುತ್ತಿದೆ ಎಂಬ ದೂರುಗಳು ಬಂದಿವೆ ಎಂದು ಸದನಕ್ಕೆ ತಿಳಿಸಿದರು. ಈ ಕುರಿತು ದೂರು ನೀಡಲು ಯಾರಿಗೆ ಧೈರ್ಯ ಇದೆ ಎಂದು ಪ್ರಶ್ನಿಸಿದ ಶಾಸಕರು, ಗಣಪತಿ ಹಬ್ಬದ ವೇಳೆ ಡಿಜೆ ಬಳಕೆಗೆ ಕಠಿಣ ನಿರ್ಬಂಧ ವಿಧಿಸಲಾಗುತ್ತಿದ್ದು, ಆದರೆ ಮಸೀದಿಗಳ ಧ್ವನಿವರ್ಧಕ ಬಳಕೆಗೆ ಮಾತ್ರ ಸಡಿಲತೆ ನೀಡಲಾಗುತ್ತಿದೆ ಎಂದು ಆಕ್ಷೇಪಿಸಿದರು. ಧ್ವನಿ ನಿಯಂತ್ರಣಕ್ಕೆ ನಿಯಮ ಜಾರಿಗೆ ಕೇಳಿದರು. ಪರಿಹಾರ ಕ್ರಮಗಳ ಬಗ್ಗೆ ಪ್ರಶ್ನಿಸಿದರು. ಮಾನ್ಯ ಸಭಾಪತಿಗಳೇ, ನನ್ನ ಮನೆಯ ಹಿಂದ್ಗಡೆನೆ ಒಂದು ಮಸೀದಿ ಇದೆ. ನನ್ನ ಮನೆ ಹಿಂದ್ಗಡೆನೆ. ನಾನು ಬೆಳಿಗ್ಗೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೋದ್ರೆ 4:15, 4:45 ಶಿವಮೊಗ್ಗಕ್ಕೆ ಹೋಗ್ತೀನಿ. 4:45 ನಾನು ಮಲ್ಗಕ್ಕೆ ಹೋದ್ರೆ ಶುರು ಆಗುತ್ತೆ ಆಜಾನ್. ಯಾವ ಮಟ್ಟಕ್ಕೆ ಸೌಂಡ್ ಇರುತ್ತೆ ಅಂದ್ರೆ, ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ 86 ವರ್ಷ, ಈಗ 86 ವರ್ಷ. ಆ ಸೌಂಡಿಗೆ ಎದ್ದು ಕೂರುವಂತ ಸ್ಥಿತಿ ನಮ್ಮ ಮನೆಯಲ್ಲಿದೆ. ಸುತ್ತಮುತ್ತ ಇಲ್ವಾ? ಸುತ್ತಮುತ್ತ ಇರೋಂತ ಮನೆಗಳವರು ಬಂದಿದ್ರು ನಮ್ಮ ಮನೆ ಕಟ್ಟಿದಾಗ. ನಾನು ನಿಮಗೆ ನಾ ಹೇಳೋದು, ಇದಕ್ಕೆ ಒಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಮಾನ್ಯ ಸಚಿವರೇ, ಯಾರು ಕಂಪ್ಲೇಂಟ್ ಹೋಗಿ ಕೊಡ್ತಾರೆ? ಯಾರಿಗೆ ಧೈರ್ಯ ಇದೆ ಹೇಳಿ? ಇವತ್ತು ಆ ಸ್ಥಿತಿ ಇದೆ. ಇವತ್ತು ಸೌಂಡ್ ಜಾಸ್ತಿ ಆಗ್ತಾ ಇದೆ. ಆ ಸೌಂಡ್ ಜಾಸ್ತಿಗೆ ನೀವು ತಗೊಂಡಿರುವಂತ ಕ್ರಮ ಏನು? ಮಾನ್ಯ ಸಭಾಪತಿಗಳೇ, ಇನ್ನೊಂದು ವಿಷಯ ಹೇಳಿ ಮುಗಿತು. ನೀವು ನಮಗೆ DJ ಹಾಕ್ಬಾರ್ದು ಅಂತ ಗಣಪತಿ ಹಬ್ಬದ ಸಮಯದಲ್ಲಿ ಹೇಳ್ತೀರಾ, ಒಂದೇ ಒಂದು ಆರ್ಡರ್ ಮಾಡ್ತೀರಾ, ನಮ್ದು DJ ಎಲ್ಲ ಕ್ಯಾನ್ಸಲ್. ಯಾರು DJ ಹಾಕ್ತಾರೆ ಅದನ್ನೆಲ್ಲ ಜಪ್ತಿ ಮಾಡ್ತೀರಾ. ಇಲ್ಲಿ ಜಪ್ತಿ ಮಾಡಕ್ಕೂ ನಿಮಗೆ ಧೈರ್ಯ ಇಲ್ಲ. ಅವ್ರಿಗೋಗಿ ರಿಕ್ವೆಸ್ಟ್ ಮಾಡ್ತಾರೆ. ಮಾನ್ಯ ಸಭಾಪತಿಗಳೇ, ಹೋಗಿ ಮಸೀದಿಗಳಲ್ಲಿ ಹೋಗಿ ದಯಮಾಡಿ ಸೌಂಡ್ ನ ಜಾಸ್ತಿ ಮಾಡಬೇಡಿ ಅಂತ ಇವ್ರೋಗಿ ರಿಕ್ವೆಸ್ಟ್ ಮಾಡ್ತಾರೆ ಪೊಲೀಸರು. ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದಂಡ, ಟೋಯಿಂಗ್ ವಿರುದ್ಧ ಕ್ಯಾಬ್ ಚಾಲಕರ ಬಂಡಾಯ, ಹೊಸ ದಂಡ ನೀತಿ ವಿರೋಧಿಸಿ ಏರ್ಪೋರ್ಟ್ ಟ್ಯಾಕ್ಸಿ ಸ್ಟಾಪ್, ಸಾದಹಳ್ಳಿ ಟೋಲ್ ಬಳಿ ರಸ್ತೆ ತಡೆ, ಪರಿಸ್ಥಿತಿ ನಿಯಂತ್ರಿಸಲು ಲಘು ಲಾಠಿ ಚಾರ್ಜ್. ಶಾಲಾ ಅನುದಾನ ಹಂಚಿಕೆ ಪ್ರಶ್ನೆ. ವಿಧಾನಸಭೆಯಲ್ಲಿ ಶಿಕ್ಷಣ ಸಚಿವರು ಗಲಿಬಿಲಿ. ಉರ್ದು ಶಾಲೆಗಳಿಗೆ 400 ಕೋಟಿ ಕೊಟ್ಟಿದ್ದೀರಾ, ಉಳಿದ ಶಾಲೆಗಳಿಗೆ ಯಾಕೆ ಕೊಟ್ಟಿಲ್ಲ ಎಂಬ ಪ್ರಶ್ನೆಗೆ ತಬ್ಬಿಬ್ಬಾದ ಸಚಿವ ಮಧು ಬಂಗಾರಪ್ಪ. ಹಾಸನ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ. ಸಭೆ ನಡೆಯುವಾಗಲೇ ಡಿಸಿಗೆ ಬಾಂಬ್ ಇಮೇಲ್. ಪೊಲೀಸರಿಗೆ ಮಾಹಿತಿ. ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳ ಶೋಧ ಕಾರ್ಯ ಪೂರ್ಣ. ಯಾವುದೇ ಸ್ಫೋಟಕ ವಸ್ತುಗಳು ಪತ್ತೆಯಾಗಿಲ್ಲ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.